ನಮಸ್ಕಾರ, ಜೈ ಮಹಾಕಾಲ್. ನಾವು ಇವಾಗ ಸಂಗಮದ ಮೇಲಿದ್ದೀವಿ. ಕುಂಭಮೇಳಕ್ಕೆ ಮೊನ್ನೆಯಿಂದ ಅಪ್ಡೇಟ್ಸ್ ನಾನು ನನ್ನ ಕೈಲಾದಷ್ಟು ಕೊಡ್ತಾ ಇದ್ದೀನಿ, ಈಗಲೂ ಕೊಡ್ತೀನಿ. ಕುಂಭಮೇಳಕ್ಕೆ ಬರಬೇಕಾದ್ರೆ ನೀವು ಫ್ಯೂಚರ್ ನಾಳೆ ಇಲ್ಲ 26ವರೆಗೆ ನೀವು ಬರಬೇಕಾದ್ರೆ ನೀವು ನೆನ್ಪಿಡ್ಕೊಬೇಕಾಗಿರೋ ಇಂಪಾರ್ಟೆಂಟ್ ಏನಂದ್ರೆ ಶಾಹಿ ಸ್ನಾನದ ಎಲ್ಲಾ ದಿನಗಳು ಮುಗಿದಿವೆ. 12ನೇ ತಾರೀಕಿಗೆ ಲಾಸ್ಟ್ ಇದ್ದಿದ್ದು, ಅದಾದ್ಮೇಲೆ ಇರೋದು ಮಹಾಶಿವರಾತ್ರಿ. ಈ ಮಧ್ಯದಲ್ಲಿ ಬಂದ್ರೆ ನಿಮಗೆ ಅಷ್ಟೊಂದು ಕ್ರೌಡ್ ಇರಲ್ಲ, ರಶ್ ಇರಲ್ಲ. ಇಲ್ಲಿ ಬರ್ಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ನೀವು ತುಂಬಾ ನಡೆಯಕ್ಕೆ ರೆಡಿ ಇರಬೇಕು, ಇಲ್ಲಾಂದ್ರೆ ಸ್ವಲ್ಪ ಜೋಬಲ್ಲಿ ದುಡ್ಡು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಕುಂಭಮೇಳಕ್ಕೆ ನೀವು ಎಂಟ್ರಿ ಆದ್ಮೇಲೆ ಪ್ರಯಾಗ್ರಾಜ್ ಸಿಟಿಯಿಂದ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಇಲ್ಲಿ ಏನಿದೆ, ಬ್ಯಾಟ್ರಿ ಗಾಡಿಗಳಿದೆ, ಮತ್ತೆ ಆನ್ ಸ್ಪಾಟ್ ಬೈಕ್ ಅಲ್ಲಿ ರ್ಯಾಪಿಡೋ ಇದೆ, ಸರ್ವಿಸ್ ಇದೆ. ಅವ್ರು ಹೆಂಗಂದ್ರೆ ನೀವು ಏನ್ ಮಾತಾಡಿ ಡೀಲ್ ಮಾಡ್ತೀರಾ 100-150 ರೂಪಾಯಿ ಒಂದ್ ರೈಡಿಗೆ ತಗೊಂತಾರೆ. ಒಂದ್ ಸೆಕ್ಟಾರ್ ಇಂದ ಇನ್ನೊಂದ್ ಸೆಕ್ಟಾರ್ಗೆ 3-4 ಕಿಲೋಮೀಟರ್ ಆನ್ ಏನ್ ಆವರೇಜ್ ದೂರ ಇದೆ. ಅದೇ ತರ 24 ಸೆಕ್ಟಾರ್ ಇದೆ. ಒಂದಷ್ಟು ಸೆಕ್ಟಾರ್ಗಳು ಸಂಗಮದ ಈ ಕಡೆ ಇದೆ, ಒಂದಷ್ಟು ಸೆಕ್ಟಾರ್ಗಳು ಸಂಗಮದ ಆ ಕಡೆ ಇದೆ. ಓಡಾಡೋದು ತುಂಬಾ ಕಷ್ಟ ಆಗತ್ತೆ. ಹಂಗಾಗಿ ನೀವು ನಡೆಯಕ್ಕೆ ರೆಡಿ ಇರಬೇಕು, ಇಲ್ಲಾಂದ್ರೆ ಸ್ವಲ್ಪ ದುಡ್ಡು ಚೆನ್ನಾಗಿ ಇಟ್ಕೊಂಡ್ ಬಂದ್ಬಿಡಿ. ದೋಣಿ ವಿಚಾರಕ್ಕೆ ಬರೋದಾದ್ರೆ, ನಮಗೆ ನಿನ್ನೆ ಶಾಹಿ ಸ್ನಾನದ ದಿನ 25,000 ಕೇಳಿದ್ರು. ಲಾಸ್ಟಿಗೆ 4,000ಕ್ಕೆ ನಾವು ಮಾತಾಡ್ಕೊಂಡು ಹೋಗಿ ಬಂದ್ವಿ. ಇವತ್ತು ಅದೇ ದೋಣಿಗೆ ಬರೀ 500 ರೂಪಾಯಿಗೆ ಹೋಗ್ತಾ ಇದೀವಿ. ಹಂಗಾಗಿ ನೀವು ಮೇನ್ ಇಲ್ಲಿ ಬರ್ಬೇಕಾದ್ರೆ ತಲೆಯಲ್ಲಿ ಇಟ್ಕೊಬೇಕಾಗಿರೋದು, ನಿಮಗೆ ಚೌಕಾಶಿ ಮಾಡಕ್ ಬರಬೇಕು. ಚೌಕಾಶಿ ಮಾಡಕ್ ಬಂದಿಲ್ಲ ಅಂದ್ರೆ ಕಷ್ಟ ಇದೆ. ದುಡ್ಡೇನಿಗೆ ಚೆನ್ನಾಗಿ ಇಟ್ಕೊಂಡ್ ಬರ್ಬೇಕು ಅಂದ್ರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಅಲ್ಲ, ಇಲ್ಲಿ 3 ಗೋಲ್ಗಪ್ಪಕ್ಕೆ 10 ರೂಪಾಯಿ, ಒಂದು ಮ್ಯಾಗಿ 50 ರೂಪಾಯಿ, ಒಂದು ಪ್ಲೇಟ್ ಬೇಲ್ ಪೂರಿ 50 ರೂಪಾಯಿ, ಲಸ್ಸಿ 70 ರೂಪಾಯಿ, 1 ಲೀಟರ್ ನೀರು 30 ರೂಪಾಯಿ. ಇದು ಸಿಚುವೇಶನ್ ತಕ್ಕಾಗ ಆಗಿರೋ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋ ಪ್ರೈಸು. ಅದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಮೇನ್ ಆಗಿ ನೀವು ಬೋಟ್ ತಗೊಳಕ್ ಹೋಗ್ಬೇಕಾಗಿರೋದು ಅರೇಲ್ ಘಾಟು. ಇನ್ಸ್ಟಾಗ್ರಾಮ್ ಅಲ್ಲಿ ಅರೇಲ್ ಘಾಟ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಆದ ಕಾರಣದಿಂದ ಅಲ್ಲಿ ರಶ್ ಸಿಕ್ಕಾಪಟ್ಟೆ ಇದೆ. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಬೇಗ ಬೋಟ್ ತಗೊಂತೀರಂದ್ರೆ ಸರಸ್ವತಿ ಘಾಟಿಗೆ ಹೋಗ್ರಿ. ಸರಸ್ವತಿ ಘಾಟಲ್ಲಿ ಏನಾದ್ರು ಬೋಟ್ ಸಿಗಲಿಲ್ಲ ಅಂದ್ರೆ ಕಿಲ್ಲಾ ಘಾಟ್ ಅಂತ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋಗ್ರಿ. ಅರೇಲ್ ಘಾಟಿಗೂ ಸರಸ್ವತಿ ಘಾಟಿಗೂ ಸಿಕ್ಕಾಪಟ್ಟೆ ದೂರ ಇದೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಇಲ್ಲಿ ಬಂದ್ಮೇಲೆ ಮೇನ್ ಮಾಡ್ಬೇಕಾಗಿರೋದು ಒಂದು ಸಂಗಮದಲ್ಲಿ ಮುಳುಗೋದು, ಸ್ನಾನ ಮಾಡೋದು, ಅದಾದ್ಮೇಲೆ ಬಡೆ ಹನುಮಾನ್ ಮಂದಿರ, ಅದಾದ್ಮೇಲೆ ನಾಗವಾಸುಕಿ ಮಂದಿರ. ಅದು 3 ಆದ್ಮೇಲೆ ಇಲ್ಲಿ ಏನೇನ್ ನೋಡ್ಬೋದು ಅಂದ್ರೆ, ಸೆಕ್ಟಾರ್ 19-20ರಲ್ಲಿ ಅಖಾಡಗಳಿದೆ, ನಾಗ ಸಾಧುಗಳು ಸಿಗ್ತಾರೆ, ಅಲ್ಲಿಗೆ ಹೋಗ್ಬೋದು. ಡಿಜಿಟಲ್ ಕುಂಭಮೇಳ ಇದೆ ಬಡೆ ಹನುಮಾನ್ ಮಂದಿರ ಹತ್ರ, ಅಲ್ಲಿಗೆ ಹೋಗ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಗಂಗಾ ಪೆಂಡಾಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಒಂದಷ್ಟು ಕ್ವಶನೇರ್ಸ್ ಕೇಳ್ತಾರೆ. ಅದನ್ನ ಆನ್ಸರ್ ಮಾಡಿದ್ರೆ ಕುಂಭಮೇಳಕ್ಕೆ ಬಂದಿದ್ದೀರಾ ಅಂತ ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ತಗೋಬಹುದು. ಅದನ್ನ ಬಿಟ್ರೆ ನಿಮಗೆ ಒಳ್ಳೆ ಫುಡ್, ಸೌತ್ ಇಂಡಿಯನ್ ಫುಡ್ ಬೇಕಂದ್ರೆ ಬಡೆ ಹನುಮಾನ್ ಮಂದಿರ್ ರೋಡ್ ಅಲ್ಲಿ ಒಂದ್ ಕಡೆ ಕೊಕೋ ಕೋಲಾದವ್ರದ್ದು ಒಂದು ಫುಡ್ ಕೋರ್ಟ್ ಇದೆ, ಅಲ್ಲಿಗೆ ಹೋಗಿ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ಆದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ತಲೆಯಲ್ಲಿ ಇಟ್ಕೊಂಡು ಹೋದ್ಮೇಲೆ ನನಗೆ ಬೈಬೇಡಿ. ರಶ್ ಇದೆಯಂತೆ, ಟ್ರಾಫಿಕ್ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ ಅಂತ ಕಾರಣಗಳು ಕೊಟ್ಕೊಂಡು ಕುತ್ಕೊಂಡ್ಬಿಡ್ರಿ. ನಿಮ್ಮ ಅಪ್ಪನ ಕಾಲದಲ್ಲೂ ಇರ್ಲಿಲ್ಲ, ನಿಮ್ ತಾತನ ಕಾಲದಲ್ಲಿ ನಡೆದಿರೋದು 144 ವರ್ಷದಿಂದ ಮತ್ತೆ ನಡೆಯೋದು ನಿಮ್ಮ ಮೊಮ್ಮಕ್ಳ ಕಾಲಕ್ಕೆ. ಇದನ್ನ ಮಿಸ್ ಮಾಡ್ಬೇಡ್ರಿ. ನಿಮ್ಮ ಹಿರೀಕರು, ವಂಶಜರು ಎಲ್ಲರೂ ಹೆಮ್ಮೆ ಪಡುವಂತ ಒಂದು ಕೆಲಸ ಮಾಡಿ. ಬನ್ನಿ, ಮಹಾಕುಂಭದಲ್ಲಿ ಸ್ನಾನ ಮಾಡಿ. ಇಲ್ಲಿ ಬಂದು ದಯವಿಟ್ಟು ಸ್ನಾನ ಮಾಡಿ ಸಾಕು, ಬಟ್ಟೆ ಎಸೆಯೋದು, ಚಡ್ಡಿ ಎಸೆಯೋದು ಮಾಡಬೇಡಿ. ಗಂಗಾ ಮಾತೆನ ಕ್ಲೀನ್ ಆಗಿಡಿ ದಯವಿಟ್ಟು. ಜೈ ಮಹಾಕಾಲ್, ಜೈ ಮಾ ಗಂಗೆ. ಹೇಳಿಲ್ವಾ ನನ್ನ ಹೆಸರೇ ನಾನು.